ಈಗ ರಾಜ್ಯ ದೇಶ ವಿದೇಶಕ್ಕೆ ಸಂಬಂಧಪಟ್ಟ ಹಾಗಿನ ಕೆಲ ಪ್ರಮುಖ ಸುದ್ದಿಯನ್ನು ಬನ್ನಿ ಕ್ವಿಕ್ ಆಗಿ ನೋಡ್ಕೊಳ್ಳೋಣ. ಅಬಕಾರಿ ನೀತಿ ಹಗರಣದಲ್ಲಿ ಜೈಲು ಸೇರಿದ್ದಂತಹ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರು ಬಿಡುಗಡೆಯಾಗಿದ್ದಾರೆ. ಸುಪ್ರೀಂ ಕೋರ್ಟ್ ಜಾಮೀನು ಮಂಜೂರು ಮಾಡಿದ ಹಿನ್ನೆಲೆಯಲ್ಲಿ ರಿಲೀಸ್ ಆಗಿದ್ದಾರೆ. ಆಮ್ ಆದ್ಮಿ ಸಂಬಂಧಪಟ್ಟ ಹಾಗಿನ ನಾಯಕರುಗಳು ಅಂದ್ರೆ ಆಪ್ನ ನಾಯಕರುಗಳು ಕಾರ್ಯಕರ್ತರು ಬಹಳ ಸಂಭ್ರಮದಿಂದ ಅರವಿಂದ್ ಕೇಜ್ರಿವಾಲ್ ಅವರನ್ನ ಬರಮಾಡಿಕೊಂಡಿದ್ದಾರೆ. ಇನ್ನು ಅರವಿಂದ್ ಕೇಜ್ರಿವಾಲ್ ಬಿಡುಗಡೆಗೂ ಮುನ್ನ ದೆಹಲಿಯಲ್ಲಿ ಧಾರಾಕಾರ ಮಳೆ ಸುರಿದಿದೆ. ಆದರೆ ಆಪ್ ನಾಯಕರು ಭಾರೀ ಮಳೆಯಲ್ಲೇ ನಿಂತು ಕೇಜ್ರಿವಾಲ್ರನ್ನ ಸ್ವಾಗತಿಸಿದ್ರು. ತಿಹಾರ್ ಜೈಲಿನ ಹೊರಗೆ ಪಂಜಾಬ್ನ ಮುಖ್ಯಮಂತ್ರಿ ಭಗವಂತ್ ಸಿಂಗ್ ಮಾನ್ ಘೋಷಣೆಗಳ ಮಹಾಪೂರವನ್ನೇ ಹರಿಸಿದರು. ನೀವೆಲ್ಲ ನಮ್ಮ ಪರವಾಗಿದ್ರೆ ಹಾಲಿನ ದರವನ್ನ ಹೆಚ್ಚು ಮಾಡ್ತೀನಿ ಅಂತ ರಾಮನಗರದ ಮಾಗಡಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಹೆಚ್ಚಳ ಮಾಡಿದ ಹಾಲಿನ ದರವನ್ನ ರೈತರಿಗೆ ಕೊಡ್ತೀವಿ, ನಂದಿನಿ ಹಾಲಿನ ದರ ಹೆಚ್ಚಳ ಸಂಬಂಧ ಮತ್ತೆ ಹೆಚ್ಚಳ ಮಾಡುವಂತ ಸಂಬಂಧ ಸಭೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡಪ್ಪ, ನಾನು ಏನು ಹೆಚ್ಚು ಮಾಡ್ತೀವಿ, ಆ ಹೆಚ್ಚು ಮಾಡಿದೆಲ್ಲರೂ ರೈತರು ಕೂಡ ಮೀಟಿಂಗ್ ಕರೀತೀನಿ, KMF ಮೀಟಿಂಗ್ ಕರೀತೀನಿ, ಎಲ್ಲ ಅಧ್ಯಕ್ಷರುಗಳನ್ನು ಕರೆಯೋಣ, ತೀರ್ಮಾನ ಮಾಡೋಣ. ತೆಲಂಗಾಣದಲ್ಲಿ ಪಕ್ಷಾಂತರ ಪರ್ವ ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ ಸೇರಿರುವಂತಹ ಅರೇಖಾಪುಡಿ ಗಾಂಧಿ ಮನೆ ಎದುರು ಪ್ರತಿಭಟನೆ ನಡೆಸಬೇಕು ಅನ್ನುವಂತ ಬಿಆರ್ಎಸ್ ಪ್ಲಾನ್ ಉಲ್ಟಾ ಆಗಿದೆ. ಬಿಆರ್ಎಸ್ ನಾಯಕರು ಮತ್ತು ಕಾರ್ಯಕರ್ತರನ್ನ ಗೃಹ ಬಂಧನದಲ್ಲಿ ಇರಿಸಲಾಗಿದೆ. ಸಿದ್ದಿಪೇಟೆ ಶಾಸಕ ಟಿ ಹರೀಶ್ ರಾವ್ ಅವರನ್ನ ನಾನಕ್ರಮ್ಗುಡದಲ್ಲಿ, ಮಹೇಶ್ವರಂ ಶಾಸಕಿ ಪಿ ಸಬಿತಾ ಇಂದ್ರಾರೆಡ್ಡಿ ಅವರನ್ನ ಶ್ರೀನಗರ ಕಾಲೋನಿಯಲ್ಲಿ ಸೇರಿದಾಗೆ ಹಲವು ಶಾಸಕರನ್ನ ಅವರವರ ಮನೆಯಲ್ಲೇ ಗೃಹ ಬಂಧನೆ ಮಾಡಲಾಗಿದೆ.